ಇತ್ತೀಚಿನ ದಿನಗಳಲ್ಲಿ ಕರ್ಮಾಧಿಕಾರ ಹೇಳುವಂಥ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೆ. ಇದರಲ್ಲಿ ಶ್ರೀಕೃಷ್ಣ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಹೇಳುವಂಥ ಮಾತಿನಲ್ಲಿ ಕರ್ಮಣ್ಯೇವಾಧಿಕಾರಸ್ತೆ ಅಂದರೆ ಏನು ಹೇಳೋದನ್ನು ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡೋ ಹೇಳಿದರ ತ್ರಿಕಾಲ ಸತ್ಯವಾದ ಮಾತನ್ನು ಹೇಗೆ ನಾವು ಅರ್ಥೈಸಬಹುದು ಹೇಳೋದು ವಿಚಾರವಾಗಿ ಇದರಲ್ಲಿ ನಾನು ವಿಮರ್ಶೆ ಮಾಡಿ ಬರೆದಿದ್ದೆ. ನಂತರದಲ್ಲಿ ತುಂಬ ವರ್ಷಗಳಿಂದ ಒಂದು ವಿಶೇಷ ವಿಚಾರದ ಕುರಿತು ನಾನು ತುಂಬ ಆಲೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ನನಗೆ ಆಧಾರವೇ ಸಿಕ್ಕಿರಲಿಲ್ಲ. ಆದರೆ ಒಂದು ದಿವಸ ಅದೇನೋ ಅಚಾನಕ್ಕಾಗಿ ಈ ದೇವಿ ಸೂಕ್ತವನ್ನು ನೋಡಿದಾಗ ಇದರಲ್ಲಿ ಒಂದು ಮಾತು ಕಂಡಿತು. ಏಕಾಕ್ಷರಾಂ ದ್ವಿಪ ದಾಗು ಷಟ್ಪದಾಂಚ ವಾಚನ್ ದೇವ ಉಪಜೀವಂತಿ ವಿಶ್ವೇ ವಾಚಂ ಗಂಧರ್ವ ಪಶುವೋ ಮನುಷ್ಯ. ಇದು ಏನು ಅಂತ ನನಗೆ ತುಂಬ ಆಸಕ್ತಿದಾಯಕವಾಗಿ ಒಂದಕ್ಷರ ಇಕ್ಕೆಡೆಗಳಲ್ಲಿ ಆರನ್ನು ಹುಟ್ಟಿಸುತ್ತದೆ ಹೇಳುವಂಥದ್ದು ಯೋಚನೆ ಬಂದಾಗ, ಓಹೋ, ಇದು ಷಡ್ಜ ಅಥವಾ ಷಟ್ಪದ ಹೇಳುವಂಥದ್ದು ನಾನು ಸಂಗೀತದಲ್ಲಿ ನೋಡಿದ್ದೆ ಆ ಶಬ್ದಗಳನ್ನು. ಇದು ಇಲ್ಲಿ ಅದೇ ರೀತಿಯ ಅರ್ಥ ಕೊಡ್ತದಲ್ಲ, ಇದು ಏಕಿರ್ಬೋದು ಹೇಗಿರ್ಬೋದು ಅಂತ ನೋಡಿದವಾಗ ಇದು ದೇವಿ ಸೂಕ್ತ, ವಾಗ್ದೇವಿಗೆ ಸಂಬಂಧಿಸಿದಂಥ ವಿಚಾರ. ಇದನ್ನು ಸೂಕ್ಷ್ಮವಾಗಿ ನೋಡಿದಾಗ ತಾಂ ವಿಶ್ವರೂಪ ಪಶುವೋ ವದಂತಿ, ವಿಶ್ವರೂಪದರ್ಶಕವಾದದ್ದು. ಅಂದರೆ ಇದರ ಮಹತ್ವ ಏನಿರ್ಬೋದು ಹೇಳಿ ನೋಡ್ತಾ ಹೋದಾಗ ಸಾನೋ ಮಂದ್ರೇಶ ಮೂರ್ಜಂದುಹಾನಂ ಧೇನುರ್ವಾಗಸ್ಮಾನುಪತುಷ್ಟುತೈತು ಯದ್ವಾಗ್ವದಂತ್ಯ ವಿಚೇತನಾನಿ. ಓಹೋ, ಇದನ್ನ ತುಸು ಒಡೆದು ನೋಡಿದಾಗ ಸಾನು ಅಂತಂದ್ರೆ ಏನು? ಸಾ ಎನ್ನುವಂಥದ್ದು ನೋ, ಇದು ಪ್ರತ್ಯಯ. ನೋ ಅಂತಂದ್ರೆ ಸ್ತ್ರೀಲಿಂಗ ಬಹುವಚನ. ಇದೇ ಒಂದು ಸಾಮಾನ್ಯ ಪುಟದ ಈ ಗ್ರಂಥದಲ್ಲಿ 4 ಕಡೆ ಉಲ್ಲೇಖವಾಗಿರೋದನ್ನು ನೋಡಿದೆ ನಾನು. ಇದನ್ನೆಲ್ಲ ನೋಡಿದವಾಗ ಇದು ನಾವೇನು ಸಂಗೀತದಲ್ಲಿ ನೋಡಿರುವಂಥ ಸಪ್ತಕ ಸರಿಗಮ ಪದನಿ ಇದೆಯಲ್ಲ, ಇದಕ್ಕೆ ಆಧಾರವಾಗಿರಿದೆ ಹೇಳೋದನ್ನು ನಾನು ಗಮನಿಸಿ ನೋಡಿದವಾಗ ಸಾನು ಮಂದ ರೇ ಶ ಅಂತಂದ್ರೆ ಇಲ್ಲಿ ಷಡ್ಜ, ಮ ಊರ್ಜಂ ದುಹಾನ ಧೇನುರ್ವಾ ಗ ಸ್ಮ ನು ಪ ಸುಷ್ಟು ತೈತು ಯದ್ವಾಗ್ವದಂತ್ಯ ವಿಚೇತನಾನಿ. ಹೀಗೆ ನೋಡಿದವಾಗ ಇಲ್ಲಿ ಸ ಮ ದ ರೇ ಗ ಪ ನಿ ಈ 7 ಅಕ್ಷರಗಳು ಅತ್ಯಂತ ಅರ್ಥವತ್ತಾಗಿರುವಂತೆ ಕಂಡಿತು. ಇದನ್ನು ನಾನು ವಿಶ್ಲೇಷಣೆ ಮಾಡ್ತಾ ಹೋದವಾಗ ಇಲ್ಲಿ ಮುಂದೆ ಹೇಳುವಂಥದ್ದು ಇದು ಅಕ್ಷರ ಯಜ್ಞದ ವಿಚಾರ. ಹಾಗಿಂತ ಈ ಒಂದು ಗ್ರಂಥದೊಳಗೆ ಸಂಗೀತಕ್ಕೆ ಸಂಬಂಧಿಸಿದಂಥ ಸಂಗೀತ, ಸ್ವರ, ಶ್ರುತಿ, ಲಯ, ತಾಳ ಮುಂತಾದ ಯಾವುದೇ ಉಲ್ಲೇಖ ಇಲ್ಲ. 2 ಕಡೆ ಮಾತ್ರ ಅಕ್ಷರ ಹೇಳುವಂಥದ್ದನ್ನು ಬಳಸಿದಾಗ ಕಾಣುತ್ತದೆ. ಹಾಗಿದ್ಮೇಲೆ ಇದು ಸಂಗೀತಕ್ಕೆ ಪೂರಕವಾಗಿದೆಯೋ ಇಲ್ಲೋ ಹೇಳುವಂಥ ಒಂದು ಗಂಭೀರವಾದ ವಿಚಾರ ನನ್ನಲ್ಲಿ ಮೂಡಿ ಬಂತು. ನಂತರ ಸುಮ್ಮನೆ ಒಂದು ಆಸಕ್ತಿಗಾಗಿ ಇದನ್ನು ವಿಮರ್ಶೆ ಮಾಡ್ತಾ ಹೋದವಾಗ ಇಲ್ಲಿ ಇರುವಂಥ ಕೆಲವೊಂದು ಮೂಲ ಅರ್ಥಗಳನ್ನು ಗ್ರಹಿಸ್ತಾ ಹೋದಾಗ ಈ ಸರಿಗಮ ಪದನಿ ಇದಕ್ಕೆ ಏನು ಅರ್ಥ ಇರ್ಬೋದು ಅಂತ ನೋಡಿದಾಗ ಅನಂತ ಮಮತಾಂ ತಾಂ ಧವಿ ನಿರ್ಮಿತಾಂ ಮಹಿಂ, ಅನಂತಾಮಂ ಅನಂತವಾದಂಥ ಮನಸ್ಸು, ದ ಧಿ ನಿರ್ಮಿತಾಂ, ದ ಹೇಳುವಂಥದ್ದು ಧಿ ಬುದ್ಧಿಶಕ್ತಿಯನ್ನು ನಿರ್ಮಿಸುತ್ತದೆ. ಈ ರೀತಿಯಲ್ಲಿ ಗಮನಿಸಿದಾಗ ನನಗೆ
ಒಂದು ಅತ್ಯದ್ಭುತವಾದ ವಿಷಯ ಹೊಳೆಯಿತು. ಏನಂತಂದರೆ, ಈಗ ನಮ್ಮಲ್ಲಿ ಇರುವಂತಹ ಬಹಳ ಮುಖ್ಯವಾದ ಸಮಸ್ಯೆ ಅಂತಂದರೆ, ನಾನೇನು, ನಾನು ಯಾರು, ಇದನ್ನು ತಿಳಿದುಕೊಳ್ಳುವಂಥದ್ದು ಅತ್ಯಂತ ಪ್ರಾಮುಖ್ಯವಾದದ್ದು. ಈ ವಿಷಯ ಕುರಿತಾಗೆ ನಾನು ಇದರ ಸೂಕ್ಷ್ಮವಾಗಿ ನಾನು ಏನು ಹೇಳುವಂಥದ್ದನ್ನು ಗಮನಿಸ್ತಾ ಹೋದಾಗ ಅದು ಒಂದೆಂದೋ ಒಂದು ದಿನ ನನ್ನ ತಂದೆ ಅದೇನೋ ಉತ್ಸುಕತೆಯಲ್ಲಿ ನನ್ನ ತಾಯಿಯನ್ನು ಕೂಡಿದ್ದಾನೆ. ನನ್ನ ತಂದೆಯ ಆ ಕತ್ತಲು ಜಗತ್ತಿನಿಂದ ನಾನು ತಾಯಿಯ ಮತ್ತೊಂದು ಕತ್ತಲು ಜಗತ್ತಿನ ಒಂದು ಭಾಗಕ್ಕೆ ಅಂಟಿಕೊಂಡೆ. ಆ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ ಸಾವಿರಾರು ಮಾನದಲ್ಲಿ ಬಹಳಷ್ಟು ಜೀವ ಶಕ್ತಿಗಳು ಇದ್ದಿರಲೇಬೇಕು. ಇವನ್ನು ನಾವು ಯಾರು ಕಣ್ಣಿಗೆ ಕಂಡಿಲ್ಲ, ಯಾರು ಕೂಡ ನೋಡಿಲ್ಲ, ಆ ವಿಚಾರ ಬೇರೆ. ಆದರೆ ಒಂದು ನಂಬಿಕೆ ವಿಚಾರ. ಅದರಲ್ಲಿ ಆ ಸಾವಿರಾರು ಮಾನದ ಜೀವಿಗಳಲ್ಲಿ ನಾನೊಬ್ಬನೇ ಹೇಗೆ ಸ್ಥಾನ ಪಡೆದೆ, ಇದು ಅತ್ಯಂತ ಕುತೂಹಲಕಾರಿಯಾದಂಥ ವಿಷಯ ಅನ್ನಿಸ್ತು. ಆನಂತರ ಒಂದು 270 ದಿನಗಳ ಅಲ್ಪಾವಧಿಯಲ್ಲಿ ಒಂದು ಕಣ್ಣಿಗೆ ಕಾಣದಂಥ ಅನುರೂಪ ಅದೆಷ್ಟು ವಿಸ್ತಾರವಾಗಿ ಬೆಳವಣಿಗೆ ಹೊಂದಿತ್ತು ಹೇಳುವಂಥದ್ದು ಅತ್ಯಂತ ಸೋಜಿವಾಯಿತು. ಈ ದಿಸೆಯಲ್ಲಿ ಈ ಒಂದು ದೇವಿ ಸೂಕ್ತದ ಅರ್ಥದ ಹಿನ್ನೆಲೆಯಲ್ಲಿ ಯೋಚಿಸ್ತಾ ಹೋದಂತೆ, ಈ ಸಹ ಹೇಳುವಂಥದ್ದು ಒಂದು ಆತ್ಮರೂಪ, ಆತ್ಮಚೈತನ್ಯ, ಅದ್ಭುತವಾದಂಥ ಶಕ್ತಿ. ಈ ಚೈತನ್ಯ ಶಕ್ತಿ ಜೀವವನ್ನು ನಿರ್ಮಾಣ ಮಾಡ್ತು, ಹೃದಯ ಭಾಗವನ್ನು. ಆನಂತರ ಇದರ ಸುತ್ತಲೂ ಸೌಂದರ್ಯ, ದೇಹ ಸೌಂದರ್ಯವನ್ನು ನಿರ್ಮಾಣ ಮಾಡ್ತು. ಸೌಂದರ್ಯ ಅಂತಂದ್ರೆ ಏನು? ಬಾಯಿ ನಾಲ್ಗೆಯಲ್ಲಿ ತೋರಿಸುವಂತಹ ರುಚಿಯ ಸೌಂದರ್ಯ ಇರಬಹುದು, ಮೂಗು ವಾಸನೆಯನ್ನು ಗ್ರಹಿಸುವಂಥ ಸೌಂದರ್ಯ ಇರಬಹುದು, ಅಥವಾ ಕಣ್ಣು ನೋಡುವಂಥ ಸೌಂದರ್ಯ ಇರಬಹುದು, ಕಿವಿ ಕೇಳುವಂಥ ಸೌಂದರ್ಯ ಇರಬಹುದು. ಹಾಗೂ ಅತ್ಯಂತ ವಿಚಿತ್ರವಾಗಿ ದೇಹದ ಒಳಗಿನ ಭಾಗಗಳು ಮಾಡುವಂಥ ಅದ್ಭುತ ಕ್ರಿಯೆಯ ಸೌಂದರ್ಯ ರೂಪ ಅದರ ಒಳಗೆ ಇರಬಹುದು. ಈ ರೀತಿಯಾಗಿ ಮತ್ತು ಧ್ವನಿಯಲ್ಲಿ ನಾವು ಗಮನಿಸುವಂಥ ಸೌಂದರ್ಯ ಅಂತಂದ್ರೆ ಗಂಟು, ಇದು ಆತ್ಮಚೈತನ್ಯ ರೂಪ, ಹೃದಯ ಮಾನವೀಯತೆಯ ರೂಪ, ಗಂಟಲು ಸೌಂದರ್ಯ ರೂಪ. ಅದರಂತೆ ಮೇಲ್ಮುಖವಾಗಿ ನೋಡಿದವಾಗ ನಮಗೆಲ್ಲರಿಗೂ ಅನುಭವಕ್ಕೆ ಬರುವಂಥದ್ದು ಮನಸ್ಸು. ಮನಸ್ಸು ಉನ್ನತಿ. ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಉನ್ನತವಾದಂಥ ವಿಚಾರ ಇಟ್ಕೊಂಡು ಉನ್ನತವಾದ ಮೌಲ್ಯವನ್ನು ಪಡ್ಕೊಂಡು ಅದನ್ನು ನಾವು ಮಾಡಬೇಕು ಹೇಳುವಂಥ ಸೂಚನೆಯನ್ನು ಸೂಚಿಸುವಂಥದ್ದು ಅನಂತರ ದಧಿ ನಿರ್ಮಿತಾಂ ಅಂದರೆ ಬುದ್ಧಿಶಕ್ತಿಯನ್ನು, ಜ್ಞಾನಶಕ್ತಿಯನ್ನು ಕೊಡುವಂಥದ್ದು ಶಕ್ತಿ. ಹಾಗೂ ಯದ್ವಾಗ್ವದಂತೆ ವಿಚೇತನಾನಿ, ವಿಚೇತನವನ್ನುಗೊಳಿಸುವಂಥದ್ದು, ಮೋಕ್ಷಕಾರಕವಾಗಿರುವಂಥದ್ದು. ಇದು ನೀ ಹೇಳುವಂಥ ಈ ಅಕ್ಷರ ಒಂದು ಸ್ಥಾನ ನಮ್ಮಲ್ಲಿಯೇ ಇರುತ್ತದೆ ಹೇಳುವಂಥದ್ದು ಗೋಚರವಾಯಿತು. ಇದನ್ನ ನಾವು ಶ್ರೀಕೃಷ್ಣನ ಕೊಳಲಿನಲ್ಲಿಯೂ ಕೂಡ ನಾವು ನೋಡ್ತೇವೆ. ಯಾಕೆಂತಂದ್ರೆ ಇದು ಸರೆಗಮ ಪದ ನೀ ಆದ ನಂತರ ಮತ್ತೆ ಸ್ವಸ್ಥಾನಕ್ಕೆ ಬರ್ತದೆ. ಅಲ್ಲಿ ಇರುವಂಥ 6 ರಂಧ್ರಗಳಲ್ಲಿ ಇದು ಚಕ್ರವಾಗಿ ಪರಿಣಮಿಸ್ತದೆ. ಒಂದು ಸ್ವಸ್ಥಾನದಲ್ಲಿ ಮಂದ್ರ, ಮಧ್ಯ ಮತ್ತು ತಾರ, ಮುಂದೆ ನಾವೇನು ಸ್ವರ ಅಂತ ಹೇಳ್ತೇವೆ, ಆ 3 ಸ್ಥಾನ ಒಂದೇ ಸ್ಥಾನದಲ್ಲಿದ್ದು ಇದು ಶ್ವಾಸದ ಗತಿಯ ವ್ಯತ್ಯಾಸದಿಂದ ಸ್ವರಭೇದ ಉಂಟಾಗುತ್ತದೆ. ಆದರೆ ಸ್ಥಾನ ಒಂದೇ ಹೇಳುವಂತಹದ್ದು ಸ್ಪಷ್ಟ ದಾರ್ಶನಿಕವಾಯಿತು. ಈಗ ಇದರಲ್ಲಿ ಈ ಹಿನ್ನೆಲೆಯನ್ನು ನೋಡಿದಾಗ ಶ್ರೀಕೃಷ್ಣ ಪರಮಾತ್ಮ ಮೊದಲು ಕೊಳಲು ಹಿಡಿದ, ನಂತರದಲ್ಲಿ ಗೀತೋಪದೇಶ ಮಾಡಿದ. ಅಂದರೆ ರಾಮಾಯಣ ಮಹಾಭಾರತಗಳು ಮಹಾಕಾವ್ಯಗಳು, ಅವು ಬಹುತೇಕ ಬಾಮಿನಿ ಶತಕರಿ ಮತ್ತು ಬೇರೆ ಒಂದು ಕೆಲವು ರೂಪದಲ್ಲಿ ಇರಬಹುದು. ಆದರೆ ಶ್ರೀಕೃಷ್ಣ ಇದನ್ನ ಗೀತೆಯ ರೂಪದಲ್ಲಿ ಉಪದೇಶ ಮಾಡಿದ.
ಅಂದರೆ ಇಲ್ಲಿ ಗೀತೆಗೆ ಮಹತ್ವ ಬಂತು. ಆ ನಂತರದಲ್ಲಿ ಆತ ವಿಶ್ವರೂಪ ದರ್ಶನವನ್ನು ತೋರಿಸಿದ ಹೇಳುವಂಥದ್ದು ನಾವು ಕೇಳಿದ್ದೇವೆ. ಅಂದರೆ ಇದರಲ್ಲಿ ಇಲ್ಲಿಯ ಕೊಳಲು ಹಾಗೂ ಗೀತೆ ಮತ್ತು ವಿಶ್ವರೂಪ ದರ್ಶನಕ್ಕೆ ಪೂರಕವಾಗಿ ಇರುವಂಥದ್ದು ಒಂದು ಗಮನಿಸುವುದಾದರೆ, ಇಲ್ಲಿ ದೇವಿ ಸೂಕ್ತದಲ್ಲಿ ಮಾತಿನ ಪ್ರಭಾವ ಹೇಳಿಕೊಂಡು ಈ ಮಾತಿನಲ್ಲಿಯೂ ವಿಶ್ವರೂಪ ದರ್ಶನವನ್ನು ಹೇಳಲಾಗಿದೆ. ಅಂದಾಗ ಈ ಮಾತು ಎಷ್ಟು ಪ್ರಭಾವಶಾಲಿಯಾಗಿದೆ, ಇದರ ಅರ್ಥವನ್ನು ಹೇಗೆ ಗ್ರಹಿಸಬೇಕು ಹೇಳುವುದು ತುಂಬ ಕುತೂಹಲಕಾರಿಯಾಗಿ ಅನಿಸ್ತಾ ಇತ್ತು. ಮಾತನ್ನು ನಾವು ದಿನನಿತ್ಯದ ವ್ಯವಹಾರದಲ್ಲಿ ಬಳಸುವಂತಹದ್ದು ಮತ್ತು ಮಾತು ಹೇಳುವಾಗ ನಾವು ಅಕ್ಷರವನ್ನು ಗ್ರಹಿಸಬೇಕು. ಅಕ್ಷರಕ್ಕೆ ನಮ್ಮ ಬಾಯಿಯ ಮುಖಾಂತರ ತುಟಿ, ನಾಲಿಗೆ, ಕಿರುನಾಲಿಗೆ ಹೀಗೆ 6 ವಿಶಿಷ್ಟ ಅಂಗಗಳನ್ನು ವ್ಯಾಕರಣಶಾಸ್ತ್ರದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅದರಂತೆ ಮಾತು ಅಕ್ಷರಗಳು ನಮ್ಮ ಬಾಯಿಯ ಮೂಲವಾದರೆ ಇದಕ್ಕೂ ಒಳಹೊಕ್ಕಿ ಈ ಸಪ್ತಕದ ಸರಿಗಮ ಪದನಿ ಅಕ್ಷರಗಳು ಆ ಒಂದು ಸ್ಥಾನ ನಮ್ಮ ದೇಹದ ಒಳಗೆ ಇರುವಂತಹದ್ದು ನಾವು ಸೂಕ್ಷ್ಮವಾಗಿ ನೋಡಿದಾಗ ಇದು ನಮ್ಮ ದೇಹದ ಒಳಗಿನ ಅದ್ಭುತವಾದ ನಿರ್ಮಾಣ. ಇದು ಶ್ರೀ ವಾಗ್ದೇವಿ ಸರಸ್ವತಿಯ ಅದ್ಭುತ ಕೊಡುಗೆ ಅಂತ ನನಗನ್ನಿಸಿ ಆ ವಾಗ್ದೇವಿಯನ್ನು ಸದಾ ನಮಿಸಿ ಸ್ಮರಿಸಬೇಕೆಂತ ಎನಿಸ್ತಾ ಇದೆ. ಇದನ್ನ ಕೇವಲ ಸರಿಗಮ ಪದನಿ ಇದು ಸಂಗೀತಕ್ಕಷ್ಟೇ ಸೀಮಿತವಾಗಿರದೆ ಇದರ ಸೂಕ್ಷ್ಮವನ್ನು ಗ್ರಹಿಸಿದಾಗ ಈ ಒಂದು ಸ್ಥಾನಗಳು ಅಂತಂದ್ರೆ ಸ ಅಥವಾ ಸಪ್ತಕದ ಎಲ್ಲ ಅಕ್ಷರಗಳ ಮೂಲ ವ್ಯಂಜನ ಸ ಹೇಳುವಂತಹದ್ದು ಅರ್ಧ ಮಾತ್ರೆ ವ್ಯಂಜನ, ಅದು ಉಚ್ಚಾರಕ್ಕೆ ಕಳಿಸ್ತಾ. ಆದರೆ ಅದರ ಮೂಲ ಸ್ಥಾನವನ್ನು ನೋಡು, ನಾವು ಆ ಸ್ಥಾನವನ್ನು ಗುರುತ ಮಾಡಿಕೊಂಡು ಅದರ ಮೇಲೆ ಒಂದು ಶ್ವಾಸೋಚ್ಛ್ವಾಸದ ನಿಯಮಿತ ಒತ್ತಡವನ್ನು ಹಾಕಿ ಅದನ್ನು ಅನುಭವಿಸಿದಾಗ ಆ ಪ್ರಭಾವದಿಂದ ನಮ್ಮ ದೇಹದ ಯಾವುದೇ ರೋಗ ಕಾಯಿಲೆಗಳು ನಿಯಂತ್ರಣ ಆಗುವಂತಹ ಒಂದು ಸೂಚನೆ ಇರಬಹುದು ಹೇಳುವಂತಹದ್ದು ಸ್ಪಷ್ಟವಾಗಿ ಗೋಚರವಾಗುತ್ತುಂಟು. ಏಕೆಂದರೆ ನಮಗೆ ಯಾವುದೇ ಕಾಯಿಲೆಗಳು ಬರುವುದಾದರೂ ಬಹುತೇಕ ನಮ್ಮ ಆಹಾರ ಮತ್ತು ಹೊಟ್ಟೆ ಮೂಲ. ಈ ಆಹಾರ ಹೊಟ್ಟೆಯ ಮೂಲ ಈ ಅಂತರಂಗಿಕವಾಗಿದೆ. ಅಂತರದಲ್ಲಿರುವಂತಹ ಒಳಗಿರುವಂತಹ ಭಾಗಕ್ಕೆ ವ್ಯಾಯಾಮದ ಮೂಲಕ ಚೇತನ ಚಾಲನೆಯನ್ನು ಕೊಟ್ಟಾಗ ರೋಗಕ್ಕೆ ಅತ್ಯಂತ ಪರಿಣಾಮಕಾರಿ ಚಿಕಿತ್ಸೆ ಆಗುತ್ತದೆ ಹೇಳುವಂತಹದ್ದು ಒಂದು ವಿಷಯ ಗಮನಕ್ಕೆ ಬಂತು. ಹಾಗೂ ಮುಂದಿನದಾಗಿ ಮಾನಸಿಕವಾಗಿ ಅಂದರೆ ಕುತ್ತಿಗೆ ಮೇಲಿನ ಭಾಗ ಮನಸ್ಸು, ಉನ್ನತಿ, ಜ್ಞಾನ ಮತ್ತು ಲೀನತೆ ಇವುಗಳು ಕೂಡ ಈ ಒಂದು ಪರಿಣಾಮದಿಂದ ನಮ್ಮ ಮಾನಸಿಕ ಆರೋಗ್ಯಕ್ಕೂ ಪರಿಣಾಮ ಕೊಡ್ತದೆ. ಇದನ್ನು ಅಭ್ಯಾಸದಿಂದ ಧ್ಯಾನ ಶಕ್ತಿ ಹೆಚ್ಚಾಗಿ ಧ್ಯಾನ ಇದು ನಮಗೆ ಭಾರತೀಯರಿಗೆ ಅತ್ಯಂತ ಪವಿತ್ರವಾದ ಶಬ್ದ. ಏಕೆಂದರೆ ಹಿಂದೆ ಋಷಿಮುನಿಗಳೆಲ್ಲರೂ ಈ ಜ್ಞಾನಶಕ್ತಿಯಿಂದಲೇ ಈ ಲೋಕದ್ದಲ್ಲ ಮೇಲಿನ ಗ್ರಹಚಕ್ರವನ್ನೆಲ್ಲ ಕಂಡುಕೊಂಡು ಮಾಡಿದಂತಹ ಗಣಿತ ಶಾಸ್ತ್ರ ಇರ್ಬೋದು, ಜ್ಯೋತಿಷಾಸ್ತ್ರ ಇರ್ಬೋದು, ಖಗೋಳಶಾಸ್ತ್ರ ಇರ್ಬೋದು, ಇಂತಹದ್ದನ್ನೆಲ್ಲ ನಮಗೆ ಕಲ್ಪನೆಗೂ ಬರದಾಗಿದ್ದಂತಹ ವಿಷಯಗಳನ್ನು ಕೇವಲ ಜ್ಞಾನಶಕ್ತಿ ಅಂತ ಕಂಡುಕೊಂಡಿರುವಂಥದ್ದನ್ನು ನಾವು ಸಂಪೂರ್ಣವಾಗಿ ನಂಬಿರ್ತೇವೆ. ಆ ರೀತಿಯ ದಿವ್ಯ ಜ್ಞಾನಶಕ್ತಿಗೆ ಅನುಕೂಲವಾಗಿರುವಂಥದ್ದು ಈ ಧ್ಯಾನ ಶಕ್ತಿ ನಮಗೆ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಹಾಗೂ ದೈಹಿಕ ಆರೋಗ್ಯಕ್ಕೆ ಜನಸಾಮಾನ್ಯರಿಗೂ ಅನುಕೂಲವಾಗುವಂತಹ ಒಂದು ಅದ್ಭುತ ವಿಷಯ ಇದರಲ್ಲಿ ಇದೆ ಹೇಳುವಂಥದ್ದು ನನಗೆ ಅತ್ಯಂತ ಸಮಾಧಾನ ನೀಡಿದಂತಹ ಒಂದು ವಿಷಯ ಆಗಿದೆ. ಇನ್ನು ಇದನ್ನ ಸಂಗೀತಗಾರರು ಗಮನಿಸುವುದಾದರೆ ಬಹುತೇಕವಾಗಿ ಬೆಳಗಿನ ಸಂದರ್ಭದಲ್ಲಿ ಇವರು ಈ ಸಪ್ತಕದ ಅಕ್ಷರವನ್ನು ಮೂಲವಾಗಿರಿಸಿಕೊಂಡು ಅದನ್ನು ಸ್ವರ ಬೆಳವಣಿಗೆಯಲ್ಲಿ ಅಭ್ಯಾಸ ಮಾಡಿದರೆ ಧ್ವನಿ ಮೇಲೆ ಖಂಡಿತವಾಗಿ ಪರಿಣಾಮ ಕೊಡುತ್ತದೆ. ಹಾಗೂ ಈ ಧ್ವನಿ ಇಂದ
ಮುಂದಿನ ಇವರ ಸಂಗೀತ ಬೆಳವಣಿಗೆ ಅನುಕೂಲ ಆಗ್ತದೆ ಹೇಳುವಂಥದ್ದು. ಇನ್ನು ಇದರಲ್ಲಿ ಬಹಳ ಮಹತ್ವವಾಗಿ ಗಮನಿಸಬೇಕಾದಂಥ ಅಂಶ ಅಂತಂದರೆ, ನಾನು ಮೊದಲೇ ಹೇಳಿದಾಗೆ ಇದರಲ್ಲಿ ಸಂಗೀತ, ಸ್ವರ, ಶ್ರುತಿ, ಲಯ ಇದು ಯಾವುದೂ ಇಲ್ಲಲ್ಲ. ಇದು ಸಂಗೀತದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಹೇಳುವಂಥ ಕುತೂಹಲ ನನಗುಂಟಾದಾಗ, ಇಲ್ಲಿ ಮಾತು ಹೇಳುವುದನ್ನು ವಿಮರ್ಶೆ ಮಾಡ್ತಾ ಹೋದವಾಗ, ಮಾತು ಅಂತಂದರೆ ಅದು ಸಾಹಿತ್ಯಕ್ಕೆ ಮುಂದುವರಿದಂಥ ಭಾಗ. ಸಾಹಿತ್ಯದಲ್ಲಿ ಗೀತ ಪ್ರಕಾರವು ಒಂದು ಬಹಳ ಮುಖ್ಯ. ಇವತ್ತು ಬಹಳಷ್ಟು ಜನ ಕವನವನ್ನು ಬರೀತಾರೆ, ಆ ವಿಚಾರ ಬೇರೆ. ಆದರೆ ಗೀತೆ ಹೇಳಿದವಾಗ ಅದು ಹಾಡಲಿಕ್ಕೆ ಬರಬೇಕು, ಗಾಯನಕ್ಕೆ ಅನುಕೂಲವಾಗಿರಬೇಕು ಅಂದಾಗ ಅದರಿದ್ದಾದ ಒಂದು ಚೌಕಟ್ಟು ಅಥವಾ ಒಂದು ವಿಶೇಷತೆ ಏನಿರ್ತದೆ ಅಂತಂದರೆ, ಇದು ನಮ್ಮ ಮನಸ್ಸಿನ ಭಾವನೆಗೆ ಒಳಪಟ್ಟ ಸ್ವರಗಳಿಂದ ಹೊರಬಹುದಾದಂಥ ವಿಶೇಷತೆ. ಆ ಸ್ವರಗಳು ಆ ಅಕ್ಷರಗಳ ಒಂದು ಮೂಲ ರೂಪದಿಂದಲೇ ಬಂದಿರ್ತವೆ. ಈಗ ಉದಾಹರಣೆಗೆ ಬಾ ಹೇಳುವಂಥ ಒಂದೇ ಅಕ್ಷರದ ಒಂದು ವಿಚಾರ ಹೇಳೋದಾದರೆ, ನಮಗೆ ಪ್ರೀತಿಯಿಂದ ಬಾ ಹೇಳುವಂಥ ಬಾ ಬೇರೆ, ನಮ್ಮ ವೈರಿಗಳಿಂದ ವಿರೋಧದಿಂದ ಬಾ ಹೇಳುವಂಥ ಒಂದು ಬಾದ ಸ್ವರ ಬೇರೆ ಇರ್ತದೆ ಹೇಳುವುದು ನಮಗೆ ಸ್ಪಷ್ಟವಾಗಿ ಕಾಣುತ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ಗೀತೆ ಬಳಸಿದ ಶಬ್ದಗಳಿಂದ ಭಾವನೆಗಳ ಮೂಲಕ ಸ್ವರಗಳು ತಾನಾಗಿಯೇ ಉತ್ಪನ್ನ ಆಗುತ್ತದೆ. ಇದು ಆ ಭಾವಗಳನ್ನು ಒಂದು ಚಂದ ರೀತಿಯಲ್ಲಿ ಗೀತೆಯಲ್ಲಿ ಜೋಡಿಸಿದಾಗ ಅದು ತಾಳಕ್ಕೆ ಹೊಂದಿಕೊಂಡೇ ಸಾಗುತ್ತದೆ. ಹಾಗೂ ಈ ತಾಳ ಲಯದ ಗತಿಯನ್ನು ಸ್ಪಷ್ಟವಾಗಿರಿಸುತ್ತದೆ. ಹಾಗೂ ಇದರ ಬಳಗ ತುಂಬ ದೊಡ್ಡದು. ಇದಕ್ಕೆ ತಾಳ ಇರ್ಬೋದು, ತಬಲಾದಂಥ ವಾದನೆಗಳಿರ್ಬೋದು, ಅಥವಾ ಕೊಳಲಿನಂಥ ವಾದನೆಗಳು ಇರ್ಬೋದು. ಇವೆಲ್ಲವೂ ಕೂಡ ಪೂರಕವಾಗಿ ಒಂದು ಛಂದಸ್ಸಿಗೆ ಅನುಕೂಲ ಆಗುತ್ತದೆ. ಹೀಗಾಗಿ ಇದು ಒಂದಕ್ಕೊಂದು ಪೂರಕವಾಗಿ ಈ ಸ ಹೇಳುವಂಥದ್ದು ಅದು ಹೇಗೆ ಒಂದು ಸ ಆ ಕಡೆ 6 ಈ ಕಡೆ 6 ಹೋಗಿ ಮತ್ತು ಮೂಲ ಸ್ಥಾನಕ್ಕೆ ಬಂದು ಸರಿಗಮ ಪದನಿಸ ಸಂದಪ ಮಗರಿಸ ಹೇಳಿ ಇದು ವಿಸ್ತಾರವಾಗದಂತೆ ಹೋಗಿ ಅನಂತವಾಗಿರ್ತದೋ ಆ ಶಕ್ತಿ ಇರುವಂಥ ಸದ ಮೂಲದಿಂದ ಈ ಸಾಹಿತ್ಯವೂ ಕೂಡ ಬೆಳಕಾಗಿ ಇದು ತನ್ನೆಲ್ಲ ಬಳಗಗಳಿಂದ ಶೋಭಿಸ್ತದೆ. ಹೀಗಾಗಿ ಇದು ಒಂದು ಸ ಇದ್ದರೆ ಸಂಗೀತ ಪ್ರಪಂಚವನ್ನು ನಿರ್ಮಾಣ ಮಾಡ್ತದೆ, ಹಾಗೂ ದಿನನಿತ್ಯದ ಮಾತಿನ ಒಂದು ವ್ಯವಹಾರವನ್ನು ನಡೆಸ್ತದೆ, ನಮ್ಮ ದೈಹಿಕ ಆರೋಗ್ಯವನ್ನು ಕಾಪಾಡ್ತದೆ, ಹಾಗೂ ಮಾನಸಿಕ ನೆಮ್ಮದಿಯನ್ನು ಕೊಡುತ್ತದೆ ಹೇಳುವಂತಹ ಅದ್ಭುತ ವಿಚಾರವನ್ನು ಹೊಂದಿರುವಂತಹ ಈ ಒಂದು ದುರ್ಗಾ ಸೂಕ್ತವನ್ನು ಬಹಳ ಗೌರವದಿಂದ ಕಾಣುವಂತಹದ್ದು. ಹಾಗೂ ಇದರ ಬಗ್ಗೆ ಈ ನಿಟ್ಟಿನಲ್ಲಿ ವಿಶೇಷವಾಗಿ ವಿಮರ್ಶೆ ಮಾಡುವಂಥ ಅಗತ್ಯ ಇದೆ ಅಂತ ನನಗೆ ಅನಿಸಿ, ಈ ಒಂದು ದೇವಿಯ ವಾಗ್ದೇವಿಗೆ ನಾನು ಶಿರಸಾಷ್ಟಾಂಗವ ನಮಸ್ಕಾರವನ್ನು ಮಾಡಿ ಇದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ.